ಏನೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ ನಾನು ಡಿಸ್ಟ್ರಿಬ್ಯೂಷನ್ ಮಾಡಲ್ಲ, ಪ್ರೊಡಕ್ಷನ್ ಮಾಡಲ್ಲ, ನನ್ನ ಕಡೆ ದುಡ್ಡಿಲ್ಲ, ಪ್ರೊಡಕ್ಷನ್ ಮಾಡಲ್ಲ, ದುಡ್ಡಿಲ್ಲ, ಕೋ ಡೈರೆಕ್ಟರ್ ಮಾಡಬೇಕಂದ್ರೆ ತಲೆ ಓಡೋಲ್ಲ, ಕ್ರಿಯೇಟಿವಿಟಿ ಬೇಕು, ನನಗೆ ಡೈರೆಕ್ಷನ್ ಮಾಡೋಕ್ಕೂ ಹೋಗಲ್ಲ. ಈ ಮಧ್ಯದಲ್ಲಿ ಒಂದು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪ್ನಿ, ರಿಲೇಟೆಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ನಾವು ಏನೋ ಅಂದ್ಕೊಂಡಿದ್ದೀನಿ ಸರ್. ಇನ್ನೂ ಪ್ರಿಪ್ರೇಷನ್ ಹಂತದಲ್ಲಿದೆ. ಇದ್ರ ಬಗ್ಗೆ ನಾನು ಸ್ವಲ್ಪ ಲೇಟಾಗಿ ಮಾತಾಡ್ತೀನಿ. ಅದಕ್ಕೆ ನನ್ನ ಫ್ರೆಂಡ್ ಒಬ್ಬರು ಸಹಾಯ ಮಾಡ್ತಾಯಿದ್ದಾರೆ. ಹೀ ಈಸ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಅವರು ನನ್ನ ಕಷ್ಟ ಸುಖ ನೋಡಿದ್ರು, ಅವರು ನನ್ನ ಕಷ್ಟದಲ್ಲಿ ಹೆಲ್ಪ್ ಮಾಡಿದವರು. ಅವರು ಇಲ್ಲ ಮಲ್ಲು ನಾನು ಹಿಂಗೆ ಬಂದೆ, ಅವ್ರ ಮುಂದೆ ಈಗ ಬಂದ ಮೇಲೆ ಅವ್ರು ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದರು, ನಾನು ಇದ್ದೀನಿ, ನೀನು ಮಾಡು, ನಿನ್ನ ಪೊಟೆನ್ಷಿಯಲ್ ನನಗೆ ಗೊತ್ತು, ನೀನು ಮಾಡು, ಏನೋ ಒಂದು ಒಳ್ಳೇದಾಗುತ್ತೆ, ನಾನು ನಿನ್ಗೆ ಸಾಥ್ ಕೊಡ್ತೀನಿ ಅಂತ ಅವರು ನನಗೆ ಧೈರ್ಯ ಮಾಡಿ ಹೇಳಿದ್ದಾರೆ. ಈ ಪ್ರಾಜೆಕ್ಟ್ನ ನಾನು ಇವತ್ತಲ್ಲ, ನಾನು 2017 ಮಾಡಬೇಕು ಅಂದ್ಕೊಂಡಿದ್ದು ಪ್ರಾಜೆಕ್ಟ್ನ. ಅವಾಗ ನಾವು ಅದನ್ನು ನಾನು ಕೂಡ ನನ್ನ ಫ್ರೆಂಡ್ ಕೂಡ ಮಾಡ್ಬೇಕು ಅಂದ್ಕೊಂಡಿದ್ವಿ. ಅವತ್ತು ಅನಿವಾರ್ಯ ಕಾರಣಗಳಿಂದ ನನಗಿರೋ ಫೈನಾನ್ಷಿಯಲ್ ಕ್ರೈಸಿಸಿಂದ, ನನಗಿರೋ ಫೈನಾನ್ಷಿಯಲ್ ಟೆನ್ಷನಿಂದ ಅದು ಮಾಡೋಕ್ಕಾಗಿರಲಿಲ್ಲ ಅವಾಗ. ಅದನ್ನು ಈಗ ಬಂದ ಮೇಲೆ ನನಗೆ ಅದು ನನ್ನ ಸ್ಟ್ರೆಂತ್ ಅನ್ನಿಸ್ತು. ಅದು ನನ್ನ ಸ್ಟ್ರೆಂತು. ಅದರಲ್ಲಿ ನನ್ನ ರೂಢಿ ಇದೆ, ಕೆಲಸ ಮಾಡಿ ರೂಢಿ ಇದೆ. ನಾನು ಫಿಲ್ಮ್ ರಿಲೇಟೆಡ್ ಕೆಲಸನೇ ಇದೆ, ಸೆಲೆಬ್ರಿಟಿ ಮ್ಯಾನೇಜ್ಮೆಂಟು. ಇಟ್ಸ್ ರಿಲೇಟೆಡ್ ಟು ಇಟ್ಸ್ ಅ ಪ್ರೈವೇಟ್ ಕೊಲಾಬ್ರೇಷನ್ ನೆಟ್ವರ್ಕ್ ವಿತ್ ಸೆಲೆಬ್ರಿಟೀಸ್ ಆ್ಯಂಡ್ ಎಲ್ಲೆಲ್ಲಿ ಮೀಡಿಯಾಗೆ ಯಾರ್ಯಾರಿಗೆ ಅವಶ್ಯಕತೆ ಇರುತ್ತೆ, ಎಲ್ಲೆಲ್ಲಿ ನೀಡಿರುತ್ತೆ ಅಲ್ಲೆಲ್ಲಿ ಸೆಲೆಬ್ರಿಟಿನ ಕಳಿಸ್ಕೊಡುವಂಥ ಒಂದು ಪ್ರೈವೇಟ್ ಪ್ಲ್ಯಾಟ್ಫಾರ್ಮ್. ಸರ್ ಕೇಳ್ತಲ್ಲ ಪ್ಲೀಸ್. ನಿಜ, ನಾನು ಒಂದೇ ಒಂದು ದೇವ್ರ ಹತ್ರ ನಿಮ್ಮ ಮೂಲಕ ಬೇಡ್ಕೊಳೋದು ಅಷ್ಟೇ. ದರ್ಶನ್ ಸರ್ ಆದಷ್ಟು ಬೇಗ ನಿರಪರಾಧಿ ಅಂದ್ಕೊಂಡು ಹೊರಗೆ ಬರಲಿ ಅನ್ನೋದು ಅಷ್ಟೇ ಬೇಡ್ಕೊತೀನಿ, ಹೆಚ್ಚಿಗೆ ಏನಿಲ್ಲ. ಅವ್ರನ್ನ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರು ಕರೆದು ನಾನು ಹೋಗ್ತೀನಿ, ಕೆಲಸಕ್ಕಂತ ಹೋಗ್ತೀನಿ. ಆದರೆ ನಾನೀಗ ಅಂದ್ಕೊಂಡಿರೋ ಪ್ರಾಜೆಕ್ಟು ಸ್ಟಾರ್ ಬ್ರಿಡ್ಜ್ ಅಂತ ಅದರ ಹೆಸರು. ಅದನ್ನು ನಾನು ಅದ್ರ ಕಡೆ ಫೋಕಸ್ ಮಾಡ್ತಾಯಿದ್ದೀನಿ. ಅವ್ರು ಬಂದ ಮೇಲೆ ಕರೆದ್ರೆ ನಾನು ಅವ್ರಿಗೆ ಫುಲ್ ಟೈಮ್ ಆಗಿ ಮಾಡೋಕ್ಕಾಗಲ್ಲ, ಪಾರ್ಟ್ ಟೈಮ್ ಆಗಿದ್ರೂ ಮಾಡ್ತೀನಿ. ಅವ್ರು ಕರೆದ್ರೆ ನಾನು ಗ್ಯಾರಂಟಿ ಹೋಗ್ತೀನಿ. ಅವ್ರಿಗಿಲ್ಲ ಅನ್ನೋಕ್ಕಾಗಲ್ಲ. ನಾನು 8 ಕೋಟಿ, 1 ರೂಪಾಯಿ ತೀರ್ಸಿಲ್ಲ ಸರ್. ಇದ್ರ ತಾನೇ ತೀರ್ಸಕ್ಕೆ ಸರ್, 1 ರೂಪಾಯಿನೂ ಇಲ್ಲ ಸರ್. ಹಾಗೇ ಇದೆ. 8 ಕೋಟಿ ಯಾರ್ಯಾರು ಕೊಟ್ಟಿದ್ರು ಎಲ್ಲರೂ ಹೋಗಿ ಭೇಟಿಯಾಗಿದ್ದೀನಿ ಸರ್. ಇಲ್ಲ, ಬೇಲಿಗೆ ಅದಕ್ಕೆ ಸಂಬಂಧ ಇಲ್ಲ ರೀ. ಅವ್ರು ಸರ್ ಇಷ್ಟು ಮೀಟ್ ಆಗಿದ್ದೀನಿ ಸರ್. ನಾನು ಹೇಳಿದ್ನಲ್ಲ ಸರ್, ಎಲ್ಲರ ಮನೆಗೆ ಹೋಗಿದ್ದೀನಿ. ನಾನು ದುಡ್ಡು ಕೊಟ್ಟರು ಇಷ್ಟರ ಮನೆಗೆ ಹೋಗಿದ್ದೀನಿ ಸರ್. ಅವ್ರ ಮನೆಗೆ ಹೋಗಿ ಕೂತು 2 ತಾಸು ಮಾತಾಡಿದ್ದೀನಿ ಸರ್. ಈ ಕತೆ ನಾನು ನಿಮ್ಗೆ ಇಷ್ಟರಿಗೂ ಸೇರಿ ಒಮ್ಮೆ ಹೇಳಿದ್ದೀನಿ ಸರ್. ಅವ್ರಿಗೆಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಸಲ ಹೇಳಿದ್ದೀನಿ ಸರ್. ಯಾವ್ದು ಮೇಡಮ್? ಇಲ್ಲ, ನಾನು ಫಿಲ್ಮ್ ಲೈನಲ್ಲಿ ಇತ್ಲಾಗ ಡೈರೆಕ್ಟರ್ ಆದೆ, ಪ್ರೊಡ್ಯೂಸರ್ ಆದೆ, ಡಿಸ್ಟ್ರಿಬ್ಯೂಟರ್ ಆದೆ, ಬ್ಯುಸಿ ಆಗಿಬಿಟ್ಟೆ ಮೇಡಮ್. ಡಿಸ್ಟ್ರಿಬ್ಯೂಷನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆ ಟೈಮಲ್ಲಿ ಏನು ಮಾಡ್ತು, ನಾನು ಮತ್ತು ದರ್ಶನ ಮ್ಯಾನೇಜರ್ ಆಗಿಬಿಟ್ಟೆ. ಫುಲ್ಲು ಪ್ಲೆಜ್ ಇದ್ದಿದ್ದರಿಂದ ನಾನು ನನಗೆ ಬೇಕಾಗಿರೋ ಫ್ರೆಂಡಿಗೆ ಅದನ್ನು ಹಚ್ಕೊಟ್ಟೆ. ಅವ್ನು ಚೆನ್ನಾಗಿ ಮಾಡ್ತಾನಂತ. ಅವನು 6-7 ತಿಂಗಳು ಚೆನ್ನಾಗಿ ನಡೆಸ್ತಾ. ಅವನದೇನೋ ಪರ್ಸನಲ್ ಪ್ರಾಬ್ಲಮ್ಮು ಚೆನ್ನಾಗಿ. ಆಮೇಲೆ ಬರ್ತಾ ಅವನು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಯಿತು. ಅದೇನೇನು ಅಷ್ಟೊತ್ತಿಗೆ ನಾವು ವಿಜಯನಗರದಲ್ಲಿ ಮಾಡಿದ್ದು, ಅಲ್ಲೇ ಒಂದು 4-5 ಹೋಟೆಲ್ ಓಪನ್ ಆಗಿಬಿಟ್ಟು ಅಷ್ಟೊತ್ತಿಗೆ ನಮ್ಮದು ಕಡಿಮೆ ನಡೀತಾ ಇತ್ತು. ಅವನು ಮಾಡೋಕ್ಕಾಗ್ತಿರಲಿಲ್ಲ. ನಾನು ಹೋಗಿ ವಾಪಸ್ ಅದನ್ನು ರೀಟೇಕ್ ಮಾಡ್ಕೊಂಡು ಪರಿಸ್ಥಿತಿ ಒಳಗಿರಲಿಲ್ಲ. ನನ್ನ ಪೊಸಿಷನ್ನೇ ಬೇರೆ ಆಗಿತ್ತು. ಹೀಗಾಗಿ ಸುಮ್ಮನೆ ಲಾಸ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿಗೆ ಆಗಿ ನಾವು ಅದನ್ನು ನಡೆಸೋದಕ್ಕಿಂತ ಸುಮ್ಮನೆ ಅದನ್ನು ಮುಚ್ಚಿಬಿಡೋದು ಬೆಟರ್ ಅನ್ನಿಸ್ತು. ಅವತ್ತು ಮುಚ್ಚಿದೆ ಅರ್ಜುನ್ ಸರ್ಜಾ ಅವ್ರನ್ನ ಭೇಟಿ ಮಾಡೋಕ್ಕೆ ಅವ್ರ ಲಾಯರ್ ಥ್ರೂ ಹೋಗಿದ್ದೀನಿ, ಅವ್ರ ಮ್ಯಾನೇಜರ್ ಅನಿರುದ್ಧ ಥ್ರೂ ಹೋಗಿದ್ದೀನಿ. ಅವರೆಲ್ಲೋ ಸ್ವಲ್ಪ ಬ್ಯುಸಿ ಇದ್ದಾರೆ, ಮೀಟ್ ಆಗೋಕ್ಕಾಗಿಲ್ಲ. ಈಗ ಮುಗಿದ ತಕ್ಷಣವೇ ನನ್ನ ನೆಕ್ಸ್ಟ್ ಕೆಲಸ ಇರೋದು ಅರ್ಜುನ್ ಸರ್ಜಾನ ಮೀಟ್ ಆಗೋದು. ಸರ್ ನನಗೆ ಮೀಟ್ ಆಗೋಕ್ಕೆ ಒಂದು ಅವಕಾಶ ಕೊಡಿ, ಇಷ್ಟೇ ಸರ್. ನಾನು ಮೀಟ್ ಆಗಿ ನಾನು ಪ್ರಯತ್ನ ಪಟ್ಟಿದ್ದೀನಿ ಸರ್. ನಾನು ಮೀಟ್ ಆಗೋಕ್ಕೆ ಒಂದು ಅವಕಾಶ ಕೊಡಿ ಸರ್. ಮುಂದೆ ನಾ ಎಲ್ಲ ಅವ್ರ ಹತ್ರ ಮಾತಾಡ್ತೀನಿ. ಸಂಬಂಧ ಇಲ್ಲ ಅಂತನಾ ಅಥವಾ ಹಿಂಗೆ ಸರ್? ಏನಕ್ಕೆ? ಕರೆಕ್ಟ್ ಸರ್. ನನಗೆ ಧ್ರುವ ಸರ್ಜಾ ಅವರು, ಅರ್ಜುನ್ ಸರ್ಜಾ ಅವ್ರದ್ದು ನಾನು ಅವತ್ತೇ ಭೇಟಿಯಾಗಿದೆ ಸರ್. 2018 ಭೇಟಿಯಾಗಿದ್ದು. ಅದಾದ ಮೇಲೆ ಇವತ್ತಿನವರೆಗೂ ಏನು ನಡೆದಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ನಾನೇ ನಿಮ್ಮ ಹತ್ರ ಕೇಳ್ಕೊಬೇಕೀಗ.
ಅಲ್ಲ ಅವ್ರ ನಡುವೆ ಏನು ನಡೆದಿದೆ, ಅವ್ರು ಏನು ಮಾತಾಡಿದ್ದಾರೆ ನನಗೇನೂ ಗೊತ್ತಿಲ್ಲ ಸರ್. ಸರ್ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಸರ್. ಸರ್ ನೀವು ಹೇಳ್ಬೇಕು ಸರ್, ನನಗೂ ಗೊತ್ತಿಲ್ಲ ಸರ್. ಈಗ ನೀವೇ ಯಾರು ಗೊತ್ತಿದ್ರೆ ಹೇಳಿ ಸರ್ ಪ್ಲೀಸ್. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದನ್ನು ಹೇಳ್ಬೋದಲ್ಲ ಸರ್. ನನ್ನ ಕಣ್ಣಿಂದಿದ್ದು ನಾನು ಏನು ಹೇಳಿ ಸರ್. ಊರನ್ನ ಬಿಟ್ಟು ಹೋಗೋದಕ್ಕೂ ಮೊದಲು ಅವರ ಬಾಂಧವ್ಯ ಹೇಗಿತ್ತು, ಇವಾಗ ಅವರ ಬಾಂಧವ್ಯ ಹೇಗಿದೆ ಅನ್ನುವಂಥದ್ದು ಐ ಥಿಂಕ್ ನೀವು ಕೂಡ ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡಿರ್ತೀರ ಅಂದರೆ ಈ ವಿಚಾರ ಕೂಡ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ದರ್ಶನ್ ಅವರು ಮತ್ತು ಧ್ರುವ ಅವ್ರ ನಡುವೆ ಒಂದು ಬಾಂಧವ್ಯ ತುಂಬ ಚೆನ್ನಾಗಿ ಎಕ್ಸ್ಟ್ರಾಡಿನರಿ ಇತ್ತು ಸರ್. ಅದಕ್ಕಿಂತ ಮುಂಚೆನೇ ಒಂದು ಪಿಕ್ಚರ್ ಪ್ರೇಮ ಬರ್ ಪಿಕ್ಚರಲ್ಲಿ ದರ್ಶನ್ ಸರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಗೆಸ್ಟ್ ಅಪಿಯರೆನ್ಸ್ ಆಗಿ. ನಾನು ಹೋಗಿದ್ದೀನಿ ಆ ಶೂಟಿಂಗ್ ಸ್ಪಾಟಲ್ಲಿ. ಅದನ್ನೇ ಹೇಳ್ತಾ ಇರೋದು. ದರ್ಶನ್ ಸರ್ ಫ್ರೀ ಮಾಡಿದ್ದಾರೆ. ಪ್ರೇಮ ಬರಹದಲ್ಲಿದ್ದಂಥ ಒಂದು ಅವರ ಬಾಂಧವ್ಯ ಈಗಿಲ್ಲ. ಅದಕ್ಕೆ ಕಾರಣ ಪ್ರೇಮ ಬರಹ ಎನ್ನುವಂಥ ವಿಚಾರ ಇದೆ ಸರ್. ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು. ಅಲ್ಲ ಸರ್, ಅದೇ ಕಾರಣ ಅಂತ ನನಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತಿಲ್ಲ ಸರ್. ಅದೇ ಕಾರಣನೋ ಬೇರೆ ಕಾರಣನೋ ನನಗೆ ಗೊತ್ತಿಲ್ಲ ಸರ್. ಪ್ಲೀಸ್ ಅದನ್ನು ನನಗೆ ಗೊತ್ತಿಲ್ಲದೆ ನಾನು ಹೆಂಗೆ ಹೇಳಿ ಸರ್, ಕ್ಷಮಿಸ್ಬಿಡಿ ಪ್ಲೀಸ್. ನನಗೆ ಅದು ಗೊತ್ತಿಲ್ಲ ಸರ್. ಅದೇ ಸರ್, ಸ್ಟಾರ್ ಬ್ರಿಡ್ಜ್ ಅಂತ ಒಂದು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪ್ನಿ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕು ಪ್ಲೀಸ್, ಸಹಾಯ ಮಾಡಿ. ಇನ್ನೊಮ್ಮೆ ನಾನು ನಿಮ್ಮ ಮೂಲಕ, ಮಾಧ್ಯಮದ ಮೂಲಕ ಎಲ್ಲರಿಗೂ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನನ್ನಿಂದ ಯಾರಿಗೂ ತೊಂದರೆ ಆಗಿದ್ದರೆ, ನೋವಾಗಿದ್ದರೆ ಐ ಆಮ್ ರಿಯಲಿ ಸಾರಿ. ಏನೋ ಒಂದು ಮಾಡಬೇಕು ಅಂತ ಬಂದಿದ್ದೀನಿ, ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ಯಾರು ಸರ್? ಅಸ್ಟ್ರಾಲಜರ್ ಭವಿಷ್ಯ ಅಂತಲ್ಲ ಸರ್. ನಾನು ಸ್ವಲ್ಪ ಜಾತಕ ನಂಬ್ತೀನಿ ಸರ್. 7.5 ಸರ್. ನಾನು ಬೆಂಗಳೂರು ಬಿಟ್ಟಿದ್ದು 7.5 ಬೆಂಗಳೂರು 7.5 ಆದಮೇಲೆ ನಂಗೆ ಬೇಲ್ ಸಿಕ್ಕಿದ್ದು. ಬಟ್ ಜೂನ್ ಆದಮೇಲೆ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಸರ್. ಪ್ರಯತ್ನ ಮಾಡೋಕೆ ಸರ್. ನಂಬಿಕೆ, ನಾನು ದುಡಿಬೇಕು, ನಂಬಿಕೆ. ಸರ್ ವೆರಿ ಗುಡ್ ಕ್ವಶನ್ ಸರ್. ನಾನು ಇದನ್ನ ಹೇಳ್ಬೇಕಂದೆ ಫ್ಲೋಲ್ಲೇ ಹೇಳ್ಬೇಕಂದೆ ಮರ್ತುಬಿಟ್ಟೆ. ನಾನು ಇವತ್ತಿನವರೆಗೂ ಒಂದು ಮೊಟ್ಟೆ ತಿನ್ನಲ್ಲ ಸರ್. ಇವತ್ತಿನವರೆಗೂ ಡ್ರಿಂಕ್ಸ್ ಮಾಡಲ್ಲ ಸರ್. ಇವತ್ತಿನವರೆಗೂ ಸಿಗರೇಟ್ಸ್ ಇದಿಲ್ಲ ಸರ್. ಇವತ್ತಿನವರೆಗೂ ಒಂದು ನಾನ್ ವೆಜ್ ತಿಂದಿಲ್ಲ ಸರ್. ಬಿಸ್ನೆಸ್ ಲಾಸ್ ಆಗ್ಬಾರ್ದಂತೆ ಸರ್. ಅದೇ ಸರ್, ನನ್ನ ಹಣೆ ಬರೋ ಚೆನ್ನಾಗಿಲ್ಲ ಸರ್. ನಾನು ಪ್ರಾರಬ್ಧ ಕರ್ಮಗಳು ನಾನು ಮಾಡಿರೋ ಏನು ಸರ್, ಅದು ತಪ್ಪು. ಅದೇ ನಾನು ಭಾಳ ಕಾಂಪ್ಲೆಕ್ಸ್ ಆಗಿಬಿಟ್ಟಿದ್ದೆ ಸರ್. ಭಾಳ ಕಾಂಪ್ಲೆಕ್ಸ್ ಆಗಿದ್ದೆ. 4-5 ಕಡೆ ಕಾಲಿಟ್ಟಿದ್ದೆ. ಅದು ತಪ್ಪು ಅನ್ನಿಸ್ತು ನನಗೆ. ನನಗೆ ಅನಿಸಿದೆ ಅದು. ನಾನು ಅದನ್ನು ಪಶ್ಚಾತ್ತಾಪ ಪಟ್ಟಿದ್ದೀನಿ. ನಾನು 4-5 ಬಿಸ್ನೆಸ್ ಮಾಡಿದೆ, ಎಲ್ಲ ಕಡೆಯೂ ಕಳ್ಕೊಂಡಿದ್ದೀನಿ. ಒಂದಿಷ್ಟು ಜನ ಸರ್, ಇಷ್ಟರ ಮಧ್ಯದಲ್ಲಿ ಒಬ್ಬ ಫ್ರೆಂಡು ನಾನು 30 ಲಕ್ಷ ಕೊಟ್ಟಿದ್ದೆ ಸರ್. ಆ ಫ್ರೆಂಡು 30 ಲಕ್ಷ ಕೊಟ್ಟು ಒಂದು ವಾರಕ್ಕೆ ತೀರ್ಕೊಂಡ ಸರ್. ನಾನು ಅವರು ಮಿಸ್ಸಸ್ಗೆ ಹೋಗಿ ಕೇಳೋಕ್ಕಾಗಲ್ಲ ಸರ್. ಅದಕ್ಕೆಲ್ಲ ನಾನು ಬಡ್ಡಿ ಕಟ್ಟಿದ್ದೀನಿ. ಇಂಥವೆಲ್ಲ ಸಣ್ಣ ಪುಟ್ಟ ಆಗಿದ್ದಾವೆ. ಅದು ಒಂದಾಗಿದೆ. ಇನ್ನೊಬ್ಬ ಸ್ಟ್ಯಾನ್ಲಿ ಅಂತ ನಾನು ಸ್ಯಾನಿಟರಿ ಬಿಸ್ನೆಸ್ ಕೊಟ್ಟಿದ್ದೀನಿ. ದೊಡ್ಡ ಅಮೌಂಟೇ ಕೊಟ್ಟೆ. ಬಿಸ್ನೆಸ್ ಮಾಡ್ತೀನಿ ಅಂತಂದು ಇವತ್ತು ನಾನು ಇನ್ನೂ 7 ವರ್ಷ ಆದಮೇಲೆ ಬಂದಿದ್ದೀನಿ. ಅವನು 15 ವರ್ಷ ಆಯ್ತು, ಇನ್ನೂ ಬಂದಿಲ್ಲ ಸರ್. ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ ಸರ್, ನಾನು ಒಂದೇ ಜಾಗದಲ್ಲಿ ಒಂದು 50 ಜಾಗದಲ್ಲಿ ಇದ್ದೀನಿ ಸರ್. ನಾರ್ತ್ ಇಂಡಿಯಾದಲ್ಲಿದೆ, ಹೆಚ್ಚು ಕಡಿಮೆ ನಾರ್ತ್ ಇಂಡಿಯಾದಲ್ಲಿ. ನನಗೆ ಸ್ವಲ್ಪ ಮುಂಚೆಯಿಂದ ಒಂದು ದೇಶ ಸುತ್ತು ಆಸೆ ಇತ್ತು. ಈ ನೋವಲ್ಲಿ ತೀರಿಸ್ಕೊಂಬಿಟ್ಟೆ ಸರ್. ಸರ್ ರಿಪೀಟಾಗಿ ಹೇಳೋಕ್ಕಲ್ಲ ಸರ್. ಬರಿಗೈಲೇ ಹೋಗಿದ್ದೀನಿ. ಅವ್ರ ದುಡ್ಡು ಏನು 1 ರೂಪಾಯಿ ಕಳೆದಿಲ್ಲ ಸರ್. ಅವ್ರ ದುಡ್ಡು 1 ರೂಪಾಯಿನೂ ಕಳೆದಿಲ್ಲ. ಅವ್ರ ದುಡ್ಡು 1 ರೂಪಾಯಿನೂ ತೊಗೊಂಡಿಲ್ಲ. ಅವರೇ ಕೈ ಎತ್ತಿ ನನಗೆ ಕಷ್ಟ ಅಂತ ಕೊಟ್ಟಿದ್ದ ದುಡ್ಡು ಬಿಟ್ಟರೆ ಬೇರೆ ಯಾವ ದುಡ್ಡನ್ನೂ ಅವ್ರದ್ದು ಮುಟ್ಟಿಲ್ಲ ಸರ್. ಎಲ್ಲಿ ಬೇಕಂದ್ರೆ ಹೇಳಂದ್ರೆ ಅವರು ಹೇಳ್ತಾರೆ. ಅವ್ರನ್ನ ಕೇಳಿ ಹೇಳ್ತಾರೆ. ಎಂದಾದರೂ ನನ್ನ ದುಡ್ಡು ತೊಗೊಂಡೋಗಿದೆ ಅಂತ ಅವ್ರು ಹೇಳಿದ್ದಾರೆ ಸರ್? ಯಾರು ಹೇಳಿದ್ದಾರೆ? ಅವ್ರು ದರ್ಶನ್ ಸರ್ ಹೇಳಿದ್ದಾರೆ ಸರ್? ಇಲ್ವಲ್ಲ. ದರ್ಶನ್ ಸರ್ ಹೇಳಿದ್ರೆ ನಾನು ಬಂದು ಹೇಳಿ ಸರ್, ನಾವು ಉತ್ತರ ಕೊಡ್ತೀವಿ. ಅದೇ ಸರ್, ಯಾರು ದರ್ಶನ್ ಸರ್ ಹೇಳಿದ್ದಾರೆ? ಅಲ್ಲ, ಅವರೆಲ್ಲಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಅದೇ ಕಡೆ ಸರ್, ಕಡೆ. ಆದರೆ ಅವರಾಗಿ ಏನಾರು ಹೇಳಿದ್ದಾರೆ ಸರ್? ಒಂದು ಸಲ ನನಗೆ ಹೇಳಿಸ್ಬಿಡಿ ಸರ್. ಇಷ್ಟರ ಮುಂದೆ ನೀವು ಏನಂತ ಅದನ್ನು ಮಾಡ್ತೀನಿ ಸರ್. ಒಂದು ಸಲ ಹೇಳಿಸಿ. 1 ರೂಪಾಯಿ ತೊಗೊಂಡಿಲ್ಲ ಸರ್. ಅವ್ರ ಕಷ್ಟ ಅಂತ ಕೊಟ್ಟಿದ್ದಾರೆ, ನಿಜ ಸರ್. ಅವ್ರ ಕಷ್ಟ ಅಂದಾಗ ನಾನು ಕೊಟ್ಟಿದ್ದಾರೆ ಸರ್. ಬಟ್ ಅದನ್ನು ನಾನು ಮರೆಯೋಕ್ಕಾಗಲ್ಲ. ಅದನ್ನು ನನಗೆ ದುಡ್ಡು ತೀರಿಸ್ಬೇಕು. ಗೊತ್ತಿಲ್ಲ ಯಾವಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲರಿಗೂ ತೀರಿಸುವಂಗೆ ಅವ್ರಿಗೂ ತೀರಿಸ್ಬೇಕು. ಆದರೂ ಅವ್ರು ಬಡ್ಡಿ ಇಲ್ಲ ಕೊಟ್ಟಿದ್ದಾರೆ ಅಷ್ಟೇ. ಉಳಿದವ್ರ ಕಡೆ ಸ್ವಲ್ಪ ಏನು ಸರ್? ಹೌದು. ನಾನು ಹೇಳಿದ್ನಲ್ಲ ಸರ್, ನಾನು ದೇವ್ರ ಹತ್ರ ಬೇಡ್ಕೊಳೋದು ಅಷ್ಟೇ. ಇವತ್ತು ಬೇಡ್ಕೊತೀನಿ, ಅವತ್ತು ಬೇಡ್ಕೊಂಡು. ದರ್ಶನ ಆಗಲಿ, ದಿನಕರ ಆಗಲಿ, ಇವತ್ತು ಚೆನ್ನಾಗಿರಲಿ. ಅವ್ರ ಆ ಸಂಸ್ಥೆಯಿಂದ ನಾನು ಅನ್ನ ಉಂಡಿದ್ದೀನಿ. ಅದು ನನ್ನ ಮಾತೃ ಸಂಸ್ಥೆ ಇದ್ದಂಗೆ.
ಅವ್ರು ಚೆನ್ನಾಗಿರಲಿ, ಆದಷ್ಟು ಬೇಗ ಹೊರಗೆ ಬರಲಿ, ಅವ್ರಿಗೆ ಯಾವತ್ತೂ ಒಳ್ಳೇದಾಗಲಿ ಅಂತಲೇ ಬಯಸ್ತೀನಿ. ಇವತ್ತು ಅದನ್ನೇ ಬಯಸ್ತೀನಿ, ಮನಸಾರ ಬಯಸ್ತೀನಿ. ದೇವ್ರ ಮುಂದೆ ನಾನು ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ ಬೇಡ್ಕೊತೀನಿ ಅಲ್ಲ ಗೊತ್ತಿಲ್ಲ, ದರ್ಶನ್ ಸರ್ ಮತ್ತು ದಿನಕರ್ ಬಗ್ಗೆ ಬೇಡ್ಕೊತೀನಿ ಸರ್.